ಇನ್ನು ಹನಿಮೂನ್ಗೆ ತೆರಳಿದಂತಹ ರಾಜ ರಘುವಂಶಿ ಸಾವಿನ ಪ್ರಕರಣ. ಈ ರಾಜ ರಘುವಂಶಿ ಅವರ ಸಾವಿದೆಯಲ್ಲ, ಅದು ಸಹಜ ಸಾವಲ್ಲ, ಕೊಲೆ ಎನ್ನುವುದು ಈಗ ಸಾಬೀತಾಗ್ತಾ ಇದೆ. ಯಾರಿಂದ ಕೊಲೆಯಾಗಿದೆ ಅಂತ ನೋಡ್ತಾ ಹೋದ್ರೆ ಪತ್ನಿ ಸೋನಂನಿಂದಲೇ ಕೊಲೆಯಾಗಿದ್ದಾರೆ ರಾಜ ರಘುವಂಶಿ. ತನ್ನ ಪ್ರಿಯಕರನೊಂದಿಗೆ ಸೇರಿ ಕೈ ಹಿಡಿದ ಪತಿಗೆ ಚಟ್ಟ ಕಟ್ಟಿದ್ದಾರೆ ಪತ್ನಿ. ಮೇಘಾಲಯದಲ್ಲೇ ತಲೆಮರೆಸಿಕೊಂಡಿದ್ಲು ಪತಿಯನ್ನ ಕೊಂದು ಪತ್ನಿ ಸೇರಿ ಈ ಕೊಲೆಯಲ್ಲಿ ಭಾಗಿಯಾದ 4 ಮೇಘಾಲಯ ಪೊಲೀಸರು ಬಂಧಿಸಿದ್ದಾರೆ. ಪತಿ ಕೊಲೆ ಮಾಡಿಸಿರೋ ಬಗ್ಗೆ ಈಗ ಪತ್ನಿ ಸೋನಂ ಒಪ್ಪಿಕೊಂಡಿದ್ದಾಳೆ. ಘಟನೆ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ ಮೇ 11ರಂದು ಮದುವೆಯಾಗಿರ್ತಾರೆ ರಾಜ ರಘುವಂಶಿ ಮತ್ತು ಸೋನಂ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಭರ್ಜರಿಯಾಗಿ ಮದುವೆಯಾಗಿರುತ್ತೆ. ಮೇ 20ಕ್ಕೆ ಹನಿಮೂನ್ಗೆ ಅಂತ ತೆರಳಿರ್ತಾರೆ. ಮೇ 21ಕ್ಕೆ ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ಗೆ ಬಂದಿದ್ರು. ಮೇ 22ಕ್ಕೆ ದ್ವಿಚಕ್ರ ವಾಹನವೊಂದನ್ನು ಬಾಡಿಗೆ ಪಡೆದಿರ್ತಾರೆ ದಂಪತಿ. ಪ್ರವಾಸಿ ತಾಣ ಚಿರಾಪುಂಜಿಯ ಸೊಹರಾಗೆ ಅಂತ ತೆರಳುತ್ತಾರೆ. ಮೇ 23ಕ್ಕೆ ಮೌಲಾಖಿಯಾತ್ ಗ್ರಾಮವನ್ನು ತಲುಪುತ್ತೆ ಈ ದಂಪತಿ. ನೋಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇಯಲ್ಲಿ ಅಲ್ಲೇ ತಂಗಿರ್ತಾರೆ. ಆ ವೇಳೆ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾರೆ. ಒಂದು ಕೆಫೆ ಬಳಿ ದಂಪತಿ ಇದ್ದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಸ್ಥಳೀಯರು. ಅಂದ್ರೆ ಇಬ್ರು ನಾಪತ್ತೆ ಅನ್ನೋದ್ರ ಬಗ್ಗೆ ಪೋಷಕರು ಕುಟುಂಬಸ್ಥರು ಹೇಳಿದ ಮೇಲೆ ಹುಡುಗಾಡದ ಮೇಲೆ ಆಮೇಲೆ ಈ ಕೊಲೆಯಾಗಿರೋದು ಪತ್ತೆಯಾಗಿರೋದು. ರಾಜ ರಘುವಂಶಿ ಮತ್ತು ತಾಯಿಯ ಕೊನೆ ಆಡಿಯೋ. ಮೇ 23ರಂದು ಪುತ್ರನಿಗೆ ಫೋನ್ ಮಾಡಿರ್ತಾರೆ ತಾಯಿ. ರಾಜ ರಘುವಂಶಿ ಅವರ ತಾಯಿ ಯೋಗಕ್ಷೇಮ ವಿಚಾರಿಸಿರ್ತಾರೆ. ಏನ್ ಮಾತುಕತೆ ನಡೀತು ಹಾಗಿದ್ರೆ ಕೇಳಿ. हेलो हाँ उतर आए हाँ मैंने कि आ गए नीचे। कहाँ पे हो तुम? ऊपर पहाड़ पे कि नीचे? अब जाके पहुंचा ऊपर में। रात को नीचे रुके थे? हाँ कुछ खाने का मिला कि नहीं मिला? अभी केले खा लिया मैं। क्या खा लिए? अरे अभी केले खा रहा हूँ, अभी हाल पहुंचा हूँ, अब यहाँ से निकलूंगा। हाँ तो वही तो मैं कह रही थी, इनके आज तो आपको उपवास होगा। मैं फरियार बना रही थी, मुझे याद आई थी एकदम से। अभी खाया नहीं, मैंने बनाया ही है। ओ खा लो। क्या झरना देखने गया? ऊपर क्या देखने गया? ऊपर क्या देखने गया? ऊपर क्या देखने गया? नीचे देखने गया था ना झरना। तो झरना नीचे से भी दिख जाता। नीचे इतना दूर था। हाँ वो इसके झरना देखने के लिए तो वहां से गया, वो तो अपन को वहां से लगता है।